ಅಧ್ಯಾಯ 3 ಶ್ಲೋಕ 12. ಇಷ್ಟಾನ್ ಭೋಗಾನ್ ಹಿವೋ ದೇವಾಃ ಇಷ್ಟಾನ್ ಭೋಗಾನ್ ಹಿವೋ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯಃ ತೈರ್ದತ್ತಾನ ಪ್ರದಾಯೈಭ್ಯಃ ಯೋ ಭುಂಕ್ತೆ ಸ್ತೆನ ಏವ ಸಃ ಭುಂಕ್ತೆ ಯೋ ಭುಂಕ್ತೆ ಸ್ತೆನ ಏವ ಸಃ. ಹೇಳಿಕೊಡುವುದನ್ನು ಅನುಸರಿಸಿ ಇಷ್ಟಾನ್ ಭೋಗಾನ್ ಹಿವೋ ದೇವಾಃ ಇಷ್ಟಾನ್ ಭೋಗಾನ್ ಹಿವೋ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯಃ ತೈರ್ದತ್ತಾನ ಪ್ರದಾಯೈಭ್ಯಃ ಯೋ ಭುಂಕ್ತೆ ಸ್ತೆನ ಏವ ಸಃ ಯೋ ಭುಂಕ್ತೆ ಸ್ತೆನ ಏವ ಸಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಇಷ್ಟಾನ್ ಭೋಗಾನ್ ಹಿವೋ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯಃ ಯೋ ಭುಂಕ್ತೆ ಸ್ತೆನ ಏವ ಸಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಯಜ್ಞದಿಂದ ಸುಪ್ರೀತರಾದ ದೇವತೆಗಳು ನಿಮಗೆ ಬಯಸಿದ ಭೋಗಗಳನ್ನು ಕೊಡುವರು. ಅವರಿಂದ ಪಡೆಯುವ ವಸ್ತುಗಳನ್ನು ಅವರಿಗೇ ಕೊಡದೆ ಯಾವನು ಭೋಗಿಸುತ್ತಾನೋ ಅವನು ಕಳ್ಳನೇ ಸರಿ. ಯಜ್ಞದಿಂದ ತೃಪ್ತರಾದ ದೇವತೆಗಳು ನಾವು ಬಯಸಿದ ಭೋಗಗಳನ್ನು ಕೊಡುವರು ಎನ್ನುವ ಶ್ರೇಷ್ಠ ಪ್ರಕೃತಿ ನಿಯಮವನ್ನ ಇಲ್ಲಿ ಕೃಷ್ಣ ಪುನರುಚ್ಚರಿಸ್ತಿದ್ದಾನೆ. ಇದನ್ನ ಹೀಗೂ ಹೇಳ್ತಾರೆ. ದೇವಃ ಅಂದರೆ ಕೆಲಸ ಮಾಡುವ ಒಟ್ಟು ಸಾಮರ್ಥ್ಯವನ್ನು ತ್ಯಾಗ ಮನೋಭಾವದಿಂದ ಮತ್ತು ಯಜ್ಞ ಅಂದರೆ ಅರ್ಪಣ ಮನೋಭಾವದಿಂದ ಉಪಯೋಗಿಸಿದರೆ ಸಾಧಕನಿಗೆ ಇಚ್ಛೆಪಟ್ಟ ಕರ್ಮ ಫಲವು ಲಭ್ಯವಾಗುತ್ತದೆ ಅಂತ. ಇಷ್ಟಾನ್ ಭೋಗಾನ್ ಹಿವೋ ದೇವಾಃ ದಾಸ್ಯಂತೆ. ಇಷ್ಟಾನ್ ಅಂದರೆ ಅಪೇಕ್ಷಿಸಿದ, ಭೋಗಾನ್ ಜೀವನದ ಅವಶ್ಯಕತೆಗಳನ್ನು, ಸುಖ ಭೋಗಗಳನ್ನು, ಹಿ ಅಂದರೆ ಖಂಡಿತವಾಗಿಯೂ, ವಹ ನಿಮಗೆ, ದೇವಾಃ ದೇವತೆಗಳು, ದಾಸ್ಯಂತೆ ನೀಡುವರು. ಪ್ರಕೃತಿಯ ದೇವತೆಗಳು ನಿಮಗೆ ಯಾವುದು ಒಳ್ಳೆಯದೋ ಅದನ್ನು ಹಿಂದಿರುಗಿಸುವರು. ಆದರೆ ತೈರ್ದತ್ತಾನ್ ಅಪ್ರದಾಯೈಭ್ಯಃ ಯೋ ಭುಂಕ್ತೆ ಅಂದರೆ ತೈಹಿ ಅಂದರೆ ಅವರಿಂದ, ದತ್ತಾನ್ ಕೊಡಲ್ಪಟ್ಟ ವಸ್ತುಗಳನ್ನು, ಕೊಡಲ್ಪಟ್ಟ ಭೋಗಗಳನ್ನು, ಅಪ್ರದಾಯ ಅಂದರೆ ಅರ್ಪಿಸದೆ, ಏಭ್ಯಃ ಅವರಿಗೆ ಅಂದರೆ ಈ ದೇವತೆಗಳಿಗೆ, ಯಹ ಯಾರು, ಭುಂಕ್ತೆ ಭುಂಜಿಸುತ್ತಾನೋ ಅನುಭವಿಸುತ್ತಾನೋ, ಅವರು ಕೊಟ್ಟಿರುವುದನ್ನು ಭುಂಜಿಸಿ ಸುಖಪಟ್ಟು ಅವರ ಪಾಲನ್ನು ಅವರಿಗೆ ಹಿಂದಿರುಗಿಸದೇ ಇದ್ದರೆ, ಆ ದೇವತೆಗಳು ಕೊಟ್ಟಿರುವ ಭೋಗಗಳನ್ನು ಅವರಿಗೆ ಅಂದರೆ ದೇವತೆಗಳಿಗೆ ಕೊಡದೆ ಅವರ ಉಪಕಾರದ ಸಾಲವನ್ನು ಹರಿಸಿಕೊಳ್ಳದೆಯೇ ಅಂತ ಅರ್ಥ. ಯಾವನು ಭೋಗಿಸುವನೋ ತನ್ನ ದೇಹ, ಇಂದ್ರಿಯಗಳು ಇವುಗಳನ್ನೇ ತೃಪ್ತಿಗೊಳಿಸಿಕೊಳ್ಳುತ್ತಿರುವನೋ
ದೇವತೆಗಳು ಮೊದಲಾದವರ ಸ್ವತ್ತನ್ನು ಅಪಹರಿಸುವುದರಿಂದ ಅವನು ಕಳ್ಳನೇ ಸರಿ. ಆಗ ಆಗುವುದೇನು? ಸ್ಥೇನ ಏವ ಸಹ. ಸಹ ಅಂದರೆ ಅವನು, ಏವ ನಿಶ್ಚಯವಾಗಿಯೂ, ಸ್ಥೇನಃ ಕಳ್ಳನು, ಅಂತಹವನು ಕಳ್ಳನೇ. ಅವನು ಪ್ರಕೃತಿಗೆ ಹಾಗೂ ಪ್ರಕೃತಿಯ ದೇವತೆಗಳಿಗೆ ಹಿಂದಿರುಗಿಸಬೇಕಾದುದನ್ನು ಹಿಂದಿರುಗಿಸುವುದಿಲ್ಲವಾದ್ದರಿಂದ ಗೀತೆ ಅವನನ್ನ ಕಳ್ಳ ಅಂತ ಕರೆಯುತ್ತೆ. ಯಾರನ್ನ ಕಳ್ಳ ಅಂತೀವಿ? ತನಗೆ ಸೇರಿಲ್ಲದ ವಸ್ತುವನ್ನು ಅನುಮತಿ ಇಲ್ಲದೆ ತೆಗೆದುಕೊಂಡು ಹೋಗುವವನನ್ನ ಕಳ್ಳ ಅಂತ ಹೇಳ್ತೀವಿ. ಹೆಚ್ಚು ಕಡಿಮೆ ಎಲ್ಲ ಆಧುನಿಕ ತಾಂತ್ರಿಕ ನಾಗರಿಕತೆಗಳೂ ಕೂಡ ಈ ದೃಷ್ಟಿಯಿಂದ ಕಳ್ಳರೇ ಅಂತ ಹೇಳ್ತಾರೆ. ಪರಿಸರಕ್ಕೆ ಸಂಬಂಧಿಸಿದಂತೆ ಮಾನವ ಕಳ್ಳನೇ. ಕಳ್ಳನಿಗೆ ಶಿಕ್ಷೆ ಆಗಿಯೇ ಆಗತ್ತೆ, ಅನುಭವಿಸಲೇಬೇಕು. ನಾವು ಯಾವಾಗಲೂ ಯಾವುದೇ ಸಕ್ಸಸ್ಗೂ ಕ್ರೆಡಿಟ್ನ ನಾವೇ ತೆಗೆದುಕೊಳ್ತೇವೆ. ನಾನು ಮಾಡಿದ್ದಕ್ಕೆ ಆಗಿದ್ದು, ನನ್ನಿಂದಲೇ ಇದು ಸಕ್ಸಸ್ ಆಗಿದ್ದು ಅಂತ. ಆದರೆ ಆ ಕ್ರೆಡಿಟ್ ಬರೋದಿಕ್ಕೆ ಎಷ್ಟು ಫೋರ್ಸಸ್ಗಳು, ಶಕ್ತಿಗಳು ಸಹಾಯ ಮಾಡಿರುತ್ತೆ. ನಾವು ಪ್ರಕೃತಿಗೆ ಹಿಂದಿರುಗಿ ಯಾವಾಗ ಕೊಡ್ತೀವೋ ಪ್ರಕೃತಿಯೂ ನಮಗೆ ಒಳ್ಳೆಯ ವಸ್ತುಗಳನ್ನೇ ಕೊಡುತ್ತೆ. ಇಲ್ಲದಿದ್ದರೆ, ಉದಾಹರಣೆಗೆ ನಮ್ಮ ಕಾಡುಗಳು ಕಣ್ಮರೆಯಾಗುತ್ತಿರುವುದನ್ನು, ತತ್ಪರಿಣಾಮವಾಗಿ ನಮ್ಮ ಹವಾಗುಣ ತೊಂದರೆಗೆ ಈಡಾಗುವುದನ್ನು ನಾವು ಈಗಾಗಲೇ ನೋಡ್ತಿದ್ದೇವೆ. ಹವಾಗುಣ ತೊಂದರೆಗೀಡಾಗಿದೆ ಅಂದರೆ ನಾವೂ ತೊಂದರೆಗೆ ಈಡಾಗಿದ್ದೇವೆ ಅಂತಲೇ ಅರ್ಥ. ಉದಾಹರಣೆ ಹೀಗೆ ಹೇಳ್ತಾರೆ, ನಮ್ಮ ಹೃದಯದಲ್ಲಿ ರಕ್ತ ಎಲ್ಲ ಕಡೆಯಿಂದಲೂ ಬರುವುದು. ಇದು ಬರೀ ತನಗಾಗಿ ಅಂತ ಭಾವಿಸಿದರೆ ಹೃದಯ ನಾಶವಾಗುವುದು. ಬಂದಿರುವುದನ್ನು ಒತ್ತಿ ಮತ್ತೆ ಹಿಂತಿರುಗಿ ಬೇರೆ ಬೇರೆ ಕಡೆಗೆ ಕಳುಹಿಸಬೇಕು ಅಂತ. ಹಾಗೆಯೇ ಒಂದೂರಿನಲ್ಲಿ ಮನೆಯ ನಲ್ಲಿಗಳಿಗೆ ನೀರನ್ನು ಒದಗಿಸೋದಿಕ್ಕೆ ಸ್ವಲ್ಪ ಎತ್ತರದಲ್ಲಿ ನೀರನ್ನು ಸಂಗ್ರಹಿಸುವ ದೊಡ್ಡ ಟ್ಯಾಂಕನ್ನು ಕಟ್ಟಿರ್ತಾರೆ. ಆ ಟ್ಯಾಂಕ್ ಏನಾದರೂ ಆ ನೀರೆಲ್ಲ ತನಗೇ ಅಂತ ಭಾವಿಸಿದರೆ ಅದು ತಪ್ಪು. ತನ್ನಲ್ಲಿಗೆ ಬರುವ ನೀರು ಬೇರೆ ಬೇರೆ ಕಡೆ ಹೋಗೋದಕ್ಕೆ ಸರಾಗವಾಗುವುದಕ್ಕೆ ಅಂತ ತಿಳಿದರೆ ಸರಿ. ಅದರಂತೆಯೇ ಭಗವಂತನೇ ಎಲ್ಲದಕ್ಕೂ ಯಜಮಾನ. ಅವನು ನಮ್ಮಲ್ಲಿ ಏನು ಕೊಟ್ಟಿರುವನೋ ಅವೆಲ್ಲ ಅವನದು. ಅವನ ಕೆಲಸವನ್ನ ಮಾಡುವುದಕ್ಕೆ ಇರುವುದು ಅಂತ ಭಾವಿಸಿದರೆ ಧನ್ಯರಾಗ್ತೇವೆ. ಯಾವಾಗ ದೇವರನ್ನ ಮರೆತು ಇದಕ್ಕೆಲ್ಲ ನಾವೇ ಒಡೆಯರು ಅನ್ನುವ ಮುದ್ರೆಯನ್ನ ಒತ್ತುತ್ತೇವೆಯೋ ಆಗ ನಾವು ತಪ್ಪಿತಸ್ಥರು, ಕಳ್ಳರು. ಅದಕ್ಕೆ ಬರುವ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗತ್ತೆ. ಇದೇ ಒಂದು ವಸ್ತುವನ್ನ ಅನುಭವಿಸುವ ರಹಸ್ಯ ಮರ್ಮ. ಅನುಭವಿಸುವವನಿಗೆ ಈ ಮರ್ಮ ಗೊತ್ತಿರೋದಿಲ್ಲ, ಅದಕ್ಕೆ ದುಃಖ ಪಡೋದು. ಯಜ್ಞದಿಂದ ತೃಪ್ತರಾದ ದೇವತೆಗಳು ನಿಮಗೆ ಇಷ್ಟವಾದ ಭೋಗಗಳನ್ನು ನೀಡ್ತಾರೆ. ಅವರು ಕೊಟ್ಟಿದ್ದನ್ನು ಅವರಿಗೆ ಕೊಡದೆ ಯಾರು ತಾನೇ ಅನುಭವಿಸುವನೋ ಅವನು ಕಳ್ಳ.